ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ತೇಡೆ ಮೀನಿನ ಪುಳಿಮುಂಚಿ ಮಾಡ್ತಾ ಇದ್ದೀನಿ ಮಂಗಳೂರು ಶೈಲಿಯಲ್ಲಿ. ಮ್ಯಾಂಗ್ಳೂರ್ ಟ್ರೆಡಿಷನಲ್ ಸ್ಟೈಲಲ್ಲಿ ತೇಡೆ ಮೀನಿನ ಪುಳಿಮುಂಚಿ ನೋಡಿ. ಒಳ್ಳೆ ಟೇಸ್ಟ್ ಮೀನಿದು. ಮಾಡುವಾಗೆ ಮಾಡಿದ್ರೆ ಉಂಟಲ್ಲ, ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಉಂಟಲ್ಲ, ಸ್ವಲ್ಪ ಸ್ಟ್ರಾಂಗ್ ಅಲ್ಲಿ ಬೇಕು. ಖಾರ ಜಾಸ್ತಿ, ಸ್ವಲ್ಪ ಮೆಣಸೆಲ್ಲ ಸ್ವಲ್ಪ ಜಾಸ್ತಿ ಇದಕ್ಕೆ. ತುಂಬಾ ಚೆನ್ನಾಗಿರ್ತದೆ ಮಾಡಿದ್ರೆ. ಪುಳಿಮುಂಚಿ ನೋಡಿ, ನೀವು ಬೇರೆ ಪುಳಿಮುಂಚಿ ಎಲ್ಲ ಮಾಡುವಾಗೆ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಪುಳಿಮುಂಚಿ. ತುಂಬಾ ಚೆನ್ನಾಗಿರ್ತದೆ. ಹೇಗೆ ಮಾಡುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಹೇಗೆ ಮಾಡುದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಹಾಗೆ ನನ್ನ ಚಾನಲ್ಗೊಂದು ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು. ಫಿಶ್ ರೆಸಿಪಿ ಎಲ್ಲ ಉಂಟು, ಮ್ಯಾಂಗ್ಳೂರ್ ಟ್ರೆಡಿಷನಲ್ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ. ಹೇಗೆ ಮಾಡುದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ತೇಡೆ ಮೀನಿನ ಪುಳಿಮುಂಚಿ ನೋಡಿ, ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡಿ. ಸೂಪರ್ ಆಗಿ ಬಂದಿದೆ. ಇದು ಗಂಜಿ ಊಟಕ್ಕೆ ಎಲ್ಲ ಉಂಟಲ್ಲ, ತುಂಬಾ ಚೆನ್ನಾಗಿರ್ತದೆ. ನಿಮ್ಗೆ ಯಾವ್ದು ಸಾರು ಏನು ಬೇಕಂತ ಇಲ್ಲ ನೋಡಿ. ಇದಕ್ಕೆ ನಾನು ಒಂದು 25 ಇದು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿ ಇದೆ. ಒಂದು 6-7 ಇದು ಊರ ಮೆಣಸು ತಗೊಂಡಿದ್ದೇನೆ ನೋಡಿ. ಖಾರಕ್ಕೆ ಸ್ವಲ್ಪ ಊರ ಮೆಣಸು ತಗೊಂಡಿದ್ದೇನೆ. ಇದು ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಏನು ಹಾಕೊಳ್ಳಿಲ್ಲ ನಾನು, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಬೇರೆ ಮೀನಿನ ತರ ಅಲ್ಲ, ಇದಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ. ಅದಕ್ಕಾಗಿ ನೋಡಿ, ನಾನು ಒಂದು 20-25 ಮೆಣಸು ತಗೊಂಡಿದ್ದೀನಿ. ಒಂದು ಊರ ಮೆಣಸು ಕೂಡ ತಗೊಂಡಿದ್ದೀನಿ, ಸ್ವಲ್ಪ ಖಾರ ಬೇಕು ಅಂತ ಹೇಳಿ. ಒಂದು 6-7 ಊರ ಮೆಣಸು ಕೂಡ ತಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ನೀವು ಬೇರೆ ಮೀನೆಲ್ಲ ಆದ್ರೆ ಉಂಟಲ್ಲ, ಮೆಣಸು ಸ್ವಲ್ಪ ಇಷ್ಟು ಮೆಣಸು ಬೇಕಂತ ಇಲ್ಲ, ಇದಕ್ಕೆ ಸ್ವಲ್ಪ ಮೆಣಸು ಜಾಸ್ತಿ ನೋಡಿ. ಈಗ ನಾನು ಮೆಂತೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಹಾಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೊಂದು 1 ಸ್ಪೂನ್ ಅಷ್ಟು ಕರಿಮೆಣಸು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳು ಹಾಕೊಳ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳು ಹಾಕೊಳ್ತಾ ಇದ್ದೇನೆ ನೋಡಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನೀವು ಕೊತ್ತಂಬರಿ ಕಾಯಿ ಸ್ಪೂನ್ ಅಲ್ಲಿ ಹಾಕುದಾದ್ರೆ 1-1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಬಹುದು ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ, ಅದಕ್ಕೆ ಕರಿಮೆಣಸು ನಾನು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ. ಮೆಂತೆ ಕೂಡ ಅಷ್ಟೇ, ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ ನಾನು. ಮೆಂತೆ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಇದಕ್ಕೆ. ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟ ಆಗುವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಗೆ ಮಗುಸ್ತಾ ಇದ್ದೇನೆ, ಯಾಕಂದ್ರೆ ಬಿಸಿಯಲ್ಲೇ ಉಂಟಲ್ಲ, ಚೆನ್ನಾಗಿ ರೋಸ್ಟ್ ಆಗ್ತದೆ. ಅದಕ್ಕಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಮಗುಸ್ತಾ ಇದ್ದೇನೆ ನೋಡಿ. ತುಂಬಾ ಇದು ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗ್ತದೆ. ಅದಕ್ಕಾಗಿ ನೋಡಿ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ, ಮೆಣಸಿನ ಜೊತೆಗೆ ಹಾಕೊಳ್ತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡಿರೋದು. ಈಗ ಇದಕ್ಕೆ ಒಂದು ನೀರುಳ್ಳಿ ನೋಡಿ, ಹಸಿ ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಒಂದು 6-7 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕೊಂಡೆ. ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಸ್ವಲ್ಪ ಕಮ್ಮಿ, ಹುಳಿ ಮುಂಚೆ ಅಲ್ವಾ, ಹಾಗಾಗಿ. ಹುಳಿ ನೋಡಿ ಒಂದಿಷ್ಟು ತಕೊಂಡಿದ್ದೇನೆ ನೋಡಿ. ಇಷ್ಟು ಹುಳಿ ಬೇಕು, ಅಂದ್ರೆ ದೊಡ್ಡ ಮೀನಾಗಿರೋದ್ರಿಂದ ಇಷ್ಟು ಹುಳಿ ಬೇಕಿತ್ತು. ಸ್ವಲ್ಪ ನೀರಲ್ಲಿ ಹಾಕೊಂಡು ನಾನು ಅದ್ರಲ್ಲಿ ಬೀಜ ಎಲ್ಲ ಇದ್ದೆ ತೆಗಿಲಿಕ್ಕೆ ಬೇಕಾಗಿ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸ್ಕೊಳ್ತಾ ಇದ್ದೇನೆ ನೋಡಿ. ಈಗ ಹಾಕ್ತೇನೆ ನೋಡಿ ಟ್ಯಾಮ್ರಿನ್ ನೋಡಿ. ಇಷ್ಟು ಬೇಕು ಟ್ಯಾಮ್ರಿನ್. ತೇಡೆಗೆ ಸ್ವಲ್ಪ ಹುಳಿ ಜಾಸ್ತಿ, ಅದಕ್ಕಾಗಿ ಇಷ್ಟು ಹುಳಿ ಹಾಕೊಂಡಿದ್ದೇನೆ. ಹುಳಿ ಎಲ್ಲ ಕಮ್ಮಿ ಆದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಇದು ನೋಡಿ. ಅರಿಶಿಣದ ಪುಡಿ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ನೀರೆಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಫೈನ್ ಆಗಿ ರುಬ್ಕೊಂಡಿದ್ದೇನೆ ನೋಡಿ. ಈ ತರ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ, ಫೈನ್ ಪೇಸ್ಟ್ ಆಗ್ಬೇಕಿದೆ ನೋಡಿ. ಈಗ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಮಾಡ್ಕೊಳ್ಳಿಕ್ಕೆ. ತೆಂಗಿನ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೇಕು. ಫಿಶ್ ರೆಸಿಪಿ ಮಾಡುವಾಗ ಉಂಟಲ್ಲ, ತೆಂಗಿನ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೇಕು ನೋಡಿ. ಇದಕ್ಕೆ ಒಂದು ನೀರುಳ್ಳಿ ಫೈನ್ ಆಗಿ ಚಾಪ್ ಮಾಡ್ಕೊಂಡು ಒಂದು ನೀರುಳ್ಳಿ ಹಾಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಈಗ ಒಂದು ದೊಡ್ಡ ತುಂಡು ಶುಂಠಿಯನ್ನು
ಚೆನ್ನಾಗಿ ಜಜ್ಜಿ ಹಾಕೊಂಡಿದ್ದೀನಿ. ಶುಂಠಿ ಕೂಡ ಸ್ವಲ್ಪ ಜಾಸ್ತಿ ಫ್ಲೇವರ್ ಚೆನ್ನಾಗಿರ್ತದೆ. ಶುಂಠಿ ಎಲ್ಲ ಜಾಸ್ತಿ ಹಾಕೊಂಡ್ರೆ, ಕಾಯಿ ಮೆಣಸು ಶುಂಠಿ ಎಲ್ಲ. ನೋಡಿ, ಕಾಯಿ ಮೆಣಸು ಉದ್ದಕ್ಕೆ ಕಟ್ ಮಾಡ್ಕೊಂಡು ಒಂದು 3-4 ಕಾಯಿ ಮೆಣಸು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದ್ರೆ ಉಂಟಲ್ಲ, ಈ ಒಗ್ಗರಣೆ ಚೆನ್ನಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ನೀರುಳ್ಳಿ ಚೆನ್ನಾಗಿ ಘಮ ಬರುವ ತನಕ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ಫ್ರೈ ಆಗಿದೆ ನೋಡಿ ನೀರುಳ್ಳಿ. ಈ ತರ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಆಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೀವು ಬೇರೆ ಯಾವ ಎಣ್ಣೆ ಯೂಸ್ ಮಾಡಬೇಡಿ, ತೆಂಗಿನ ಎಣ್ಣೆಯಲ್ಲೇ ಮಾಡಿ, ತುಂಬಾ ಸೂಪರ್ ಆಗಿರ್ತದೆ. ನೋಡಿ, 1-2 ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೇನೆ. ನಾವು ಹುಣಸೆ ಹಣ್ಣು ಹಾಕಿದ್ರೆ ಕೂಡ ಟೊಮೆಟೊದು ಫ್ಲೇವರ್ ಒಂದು ಬೇರೆ. ಟೊಮೆಟೊ ಒಂದು ಹಾಕೊಳ್ಬೇಕು. 1-2 ಟೊಮೆಟೊ ಕೂಡ ಹಾಕೊಂಡಿದ್ದೇನೆ ನಾನು, ಮೀಡಿಯಂ ಸೈಜ್ ಇದು 2 ಟೊಮೆಟೊ ಹಾಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಟೊಮೆಟೊ ನೀರುಳ್ಳಿ ಎಲ್ಲ ಒಂದೇ ತರ ಬೇಯ್ಬೇಕು. ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಬೇಕು, ಬಾಡ್ಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡ್ಬೇಕು ನೋಡಿ. ವಿಡಿಯೋ ನೋಡ್ತಾ ಇರುವಾಗ್ಲೇ ವಿಡಿಯೋ ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ, ಈಗ ಮಸಾಲೆಗಳನ್ನ ಹಾಕೊಂಡಿದ್ದೇನೆ ನಾನು, ರುಬ್ಬಿರೋ ಮಸಾಲೆ, ಮಿಕ್ಸಿ ತೊಳೆದ ನೀರು ಕೂಡ ಹಾಕೊಂಡೆ. ರುಚಿಗೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಸ್ವಲ್ಪ ಕರೆಕ್ಟ್ ಅಲ್ಲಿ ಹಾಕ್ಬೇಕು ನೋಡಿ. ಹುಳಿ ಎಲ್ಲ ಜಾಸ್ತಿ ಅಲ್ವಾ, ಹುಳಿ ಎಲ್ಲ ಅಷ್ಟು ಹುಳಿ ಹಾಕುವ, ಅದಕ್ಕೆ ತಕ್ಕಾಗಿ ಉಪ್ಪು ಕೂಡ ಹಾಕೊಳ್ಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡುವ, ತುಂಬಾ ನೀರ್ ಮಾಡ್ಕೊಳ್ಬೇಡಿ. ಪುಳಿ ಮುಂಚಿ ಸ್ವಲ್ಪ ದಪ್ಪ ದಪ್ಪನೇ ಇರ್ಬೇಕು. ಇನ್ನು ನೀವು ಮೀನು ಹಾಕಿದಾದ್ಮೇಲೆ ಉಂಟಲ್ಲ, ನೀರಾಗ್ತದೆ ಸ್ವಲ್ಪ, ಅದಕ್ಕಾಗಿ. ನೋಡಿ, ಇದು ಕರಿಬೇವಿನ ಸೊಪ್ಪು ಹಾಕೊಂಡೆ ನಾನು. ಫ್ರೆಶ್ ಕರಿಬೇವಿನ ಸೊಪ್ಪು ಇದ್ರೆ ಉಂಟಲ್ಲ ತುಂಬಾ ಒಳ್ಳೇದು ನೋಡಿ. ಇಷ್ಟು ತಿಕ್ಕಾಗಿ ಬೇಕು ಮಸಾಲ ನಿಮ್ಗೆ. ಏನು ಮೀನು ಹಾಕುವಾಗ ಉಂಟಲ್ಲ ಸ್ವಲ್ಪ ನೀರ್ ಬರ್ತದೆ ನೋಡಿ, ಇಷ್ಟು ತಿಕ್ಕಾಗಿ ಬೇಕು ನೋಡಿ. ಇದು ಮಸಾಲ ಚೆನ್ನಾಗಿ ಕುದಿಯುವಾಗ ಇನ್ನು ಮೀನು ಹಾಕೊಳ್ಬೇಕು. ಕಲರ್ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿರ್ತದೆ. ಮಸಾಲ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ನೀವು ಮೆಣಸೆಲ್ಲ ಉಂಟಲ್ಲ, ಮೆಣಸು ಕೊತ್ತಂಬರಿ ಎಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ. ಮೀನ್ ಹಾಕೊಳ್ತೇನೆ ನಾನು ನೋಡಿ, 2 ಮೀನು ನೋಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಅರಿಶಿನ ಹುಡಿ ಹಾಕಿ ತೊಳೆದು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಇದನ್ನು ಮೀನನ್ನು ಹಾಕೊಳ್ತಾ ಇದ್ದೇನೆ. ಮಸಾಲ ಚೆನ್ನಾಗಿ ಕುದಿಯುವಾಗ ಮೀನನ್ನು ಹಾಕೊಳ್ಬೇಕು. ಮೀನ್ ಹಾಕಿ ಸ್ವಲ್ಪ ಬೇಯ್ಬೇಕಿದು. ಇದು ಸ್ವಲ್ಪ ನೀವು ಬೇರೆ ಮೀನಿಗಿಂತ ಉಂಟಲ್ಲ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ನೋಡಿ. ಚೆನ್ನಾಗಿ ಮೀನ್ ಹಾಕಿ ನೋಡಿ, ತಳ ಹಿಡಿಯದ ತರ ನೋಡ್ಬೇಕು. ಮಸಾಲ ದಪ್ಪ ಇರುವುದ್ರಿಂದ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಜಾಗೃತೆಯಲ್ಲಿ ಸೌಟೆಲ್ಲ ಹಾಕೊಳ್ಬೇಕು ನೋಡಿ. ಮೀನ್ ಹಾಕಿದ ಮೇಲೆ ಕುದಿತಾ ಉಂಟು ನೋಡಿ. ಮಸಾಲ ತುಂಬಾ ಸೂಪರ್ ಆಗಿ ಇರ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡ್ಲೇಬೇಕು ನೀವು. ಎಡೆ ಸಿಕ್ಕಿದ್ರೆ ಉಂಟಲ್ಲ ಈ ತರ ಮಾಡ್ಬೇಕು. ಮಾತ್ರ ಚೆನ್ನಾಗಿ ತೊಳಿಬೇಕು. ಈ ಮೀನು ಉಂಟಲ್ಲ ಸ್ವಲ್ಪ ಪುರಲ್, ಹಾಗಾಗಿ ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ, ಮತ್ತೆ ತೊಳೆಯುವುದು ಕೂಡ ಹಾಗೆ ಚೆನ್ನಾಗಿ ಕ್ಲೀನ್ ಆಗ್ಬೇಕು. ಇಲ್ಲದ್ರೆ ನಿಮ್ಗೆ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ತೊಳೆಯುವಾಗ ಸ್ವಲ್ಪ ಅರಿಶಿನ ಹುಡಿ ಎಲ್ಲ ಹಾಕಿ ತೊಳಿಬೇಕು ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ, ಎಡೆ ಪುಡಿ ಮುಂಚೆ ಯಾವ ತರ ಬಂದಿದೆ ಅಂತ ಹೇಳಿ. ಇದು ಮಾಡಿ ಉಂಟಲ್ಲ ನೀವು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಆದ್ರೂ ಇಡ್ಬೇಕು. ಇಟ್ಟ ಮೇಲೆ ಅದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಹೇಳ್ಕೊಳ್ಳೋದು. ಅದಕ್ಕಾಗಿ ಮಾಡಿದ ತಕ್ಷಣ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ ನೋಡಿ. ಸೂಪರ್ ಆಗಿ ಬಂದಿದೆ.